ಇನ್ನು ಮುಂದಿನ ಸುದ್ದಿ, ಮಕ್ಕಳ ಭವಿಷ್ಯದ ಜೊತೆ ಆಟವಾಡುತ್ತಿರುವ ಆರೋಪವನ್ನ ಎದುರಿಸುತ್ತಿರುವ ಮನ್ನಾಖೇಳಿಯಲ್ಲಿನ ಗುರುನಾನಕ್ ಶಿಕ್ಷಣ ಸಂಸ್ಥೆ ವಿರುದ್ಧ ದೂರುಗಳು ಸಲ್ಲಿಕೆಯಾಗಿ ತಿಂಗಳುಗಳು ಕಳೆದರೂ ಕೂಡ ಇನ್ನೂ ಯಾವುದೇ ಸ್ಪಷ್ಟ ಕಾನೂನು ಕ್ರಮ ಕಂಡು ಬರದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದ್ ಕಡೆ ಶಿಕ್ಷಣದ ಹೆಸರಲ್ಲಿ ಮಕ್ಕಳ ಜೀವನ ಜೊತೆ ಆಟವಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರುತ್ತಿದ್ರೆ, ಮತ್ತೊಂದು ಕಡೆ ಈ ಪ್ರಕರಣದ ಕುರಿತು ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ತೋರಿಸುತ್ತಿರುವ ಮೌನ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹಾಗಿದ್ರೆ ಪ್ರಶ್ನೆ ಏನಂದ್ರೆ, ದೂರು ನೀಡಿದ ಬಳಿಕವೂ ಪ್ರಕರಣ ದಾಖಲಾಗದೇ ಇರುವುದಕ್ಕೆ ಮನ್ನಾಖೇಳಿಯಲ್ಲಿನ ಪೊಲೀಸ್ ಠಾಣೆ ಅಧಿಕಾರಿಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆಯೇ ಅಥವಾ ಕಡತಗಳು ಕಚೇರಿಗಳ ನಡುವೆ ಸುತ್ತಾಡುತ್ತಿವೆ? ಈ ಪ್ರಶ್ನೆಗಳಿಗೆ ಉತ್ತರ ನೀಡುವವರು ಯಾರು? ಬೀದರ್ ಜಿಲ್ಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಮಾರುತಿ ಕಂಟೆ ಆರೋಪದ ಪ್ರಕಾರ ಈ ಸಂಸ್ಥೆ ವಿರುದ್ಧ ಹಲವು ಬಾರಿ ಗಮನ ಸೆಳೆದರೂ ಕೂಡ ಕ್ರಮದ ವೇಗ ಮಾತ್ರ ಕಾಣಿಸ್ತಾ ಇಲ್ಲ. ಮಕ್ಕಳ ಶಿಕ್ಷಣದಂತ ಸೂಕ್ಷ್ಮ ವಿಷಯದಲ್ಲಿ ಕೂಡ ಅಧಿಕಾರಿಗಳು ತಕ್ಷಣ ಸ್ಪಂದಿಸದಿದ್ರೆ ಸಾಮಾನ್ಯ ಜನರು ನ್ಯಾಯಕ್ಕಾಗಿ ಯಾರನ್ನ ನಂಬಬೇಕು ಹೇಳಿ? ಕಾನೂನು ಸಾಮಾನ್ಯ ನಾಗರಿಕರಿಗೆ ಒಂದು ರೀತಿಯಲ್ಲಿ ಮತ್ತು ಪ್ರಭಾವಿಗಳಿಗಾಗಿ ಮತ್ತೊಂದು ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂಬ ಪ್ರಶ್ನೆಯೂ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಪ್ರಕರಣದಲ್ಲಿ ಯಾವುದೇ ಅಕ್ರಮ ಇಲ್ಲದಿದ್ರೆ ಅದನ್ನ ಬಹಿರಂಗಪಡಿಸಲಿ, ಅಕ್ರಮ ಇದ್ರೆ ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಳಲಿ. ಆದ್ರೆ ಮೌನ ಮಾತ್ರ ಎಲ್ಲ ಅನುಮಾನಗಳಿಗೆ ಈಗ ಕಾರಣವಾಗ್ತಾ ಇದೆ. ಇಲ್ಲಿ ಅತ್ಯಂತ ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಪ್ರಶ್ನೆ ಏನೆಂದ್ರೆ, ಮನ್ನಾಖೇಳಿ ಪೊಲೀಸ್ ಠಾಣೆಯ ಕಾರ್ಯವೈಖರಿ ಕುರಿತು ದೂರುಗಳು ಸಲ್ಲಿಕೆಯಾದ ನಂತರ ಯಾವಾಗ ತನಿಖೆ ನಡೆಸಲಾಗಿದೆ, ಯಾವ ಅಧಿಕಾರಿಗಳ ಹೇಳಿಕೆಯನ್ನ ಪಡೆಯಲಾಗಿದೆ, ಶಿಕ್ಷಣ ಇಲಾಖೆಯ ವರದಿ ಕೋರಲಾಗಿದೆಯೇ ಅಥವಾ ಪ್ರಕರಣ ಇನ್ನೂ ಆರಂಭಿಕ ಹಂತದಲ್ಲಿಯೇ ಇದೆಯೇ? ಈ ಎಲ್ಲ ಮಾಹಿತಿಯನ್ನ ಸಾರ್ವಜನಿಕರ ಮುಂದೆ ಇಡುವ ಜವಾಬ್ದಾರಿ ಪೊಲೀಸ್ ಇಲಾಖೆಯ ಮೇಲಿದೆ. ಮಕ್ಕಳ ಭವಿಷ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ರಿ. ಆದ್ದರಿಂದ ಈ ಪ್ರಕರಣವನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸತ್ಯತೆಯನ್ನು ಹೊರತೆಗೆದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಆರೋಪಗಳು ಸತ್ಯವೇ? ಕ್ರಮ ವಿಳಂಬವಾಗ್ತಿರೋದೇಕೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವವರೆಗೂ ನಮ್ಮ ನಿಗಾ ಇದೇ ರೀತಿ ಮುಂದುವರಿಯಲಿದೆ. ಇದು ಕೇವಲ ಒಂದು ಶಾಲೆಯ ವಿಚಾರವಲ್ಲ, ಮಕ್ಕಳ ಭವಿಷ್ಯ ಮತ್ತು ಕಾನೂನಿನ ವಿಶ್ವಾಸಾರ್ಹತೆಯ ಪ್ರಶ್ನೆಯಾಗಿದೆ. ಪೊಲೀಸರ ನಡವಳಿಕೆಯನ್ನ ಪ್ರಶ್ನಿಸುವಂತ ರೀತಿ ಇದೆ. ಮನ್ನಾಖೇಳಿ ಪೊಲೀಸರು ದೂರು ಕೊಟ್ಟರು, ಅರ್ಜಿದಾರರು ದೂರು ಕೊಟ್ಟರು ಕೂಡ ತಿಂಗಳುಗಳು ಕಳೆದ್ರು ಕೂಡ ದೂರನ್ನ ಯಾಕೆ ದಾಖಲಿಸಿಲ್ಲ? ಪ್ರಭಾವಿಗಳಿಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ನ್ಯಾಯ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರ ವಲಯದಲ್ಲಿ ಎದ್ದಿದೆ. ಅದಕ್ಕೆ ಈಗ ಪೊಲೀಸ್ ಇಲಾಖೆವೇ ಉತ್ತರ ನೀಡಬೇಕಾದಂತ ಅನಿವಾರ್ಯತೆ ಬಂದಿದೆ. ಕೆಳ ಹಂತದ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ, ಆದರೆ ನಾವು ಇಲಾಖೆಯನ್ನ ದೂಷಿಸಬೇಕಾದಂತ ಅನಿವಾರ್ಯತೆ ಬಂದಿದೆ. ಯಾಕಂದ್ರೆ ಕೆಳ ಹಂತದ ಅಧಿಕಾರಿಗಳು ಸರಿಯಾಗಿ ಕೆಲಸನೇ ಮಾಡ್ತಾ ಇಲ್ಲ. ಮೇಲ್ವರ್ಗ, ಈಗ ಬೀದರ್ ಜಿಲ್ಲೆಯಲ್ಲಿ ಮೇಲ್ವರ್ಗದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದು, ಕೆಳ ಹಂತದವ್ರು ತಪ್ಪು ಮಾಡಿ ಈಗ ಅದೆಲ್ಲವೂ ಕೂಡ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗ್ತಾ ಇದೆ. ಆದರೆ ಮೇಲಧಿಕಾರಿಗಳ ಕಣ್ಣನ್ನ ತಪ್ಪಿಸಿ ಈ ರೀತಿ ಮಾಡಿ ಇಲಾಖೆಗೆ ಕಪ್ಪು ಚುಕ್ಕೆಯನ್ನ ತರ್ತಾ ಇದ್ದಾರೆ ಈ ಕೆಳ ಹಂತದ ಅಧಿಕಾರಿಗಳು. ಈಗಲಾದರೂ PSI ಅವ್ರು ಕೇಳಿದ್ರೆ ರಜೆಯಲ್ಲಿದ್ದೀನಿ, 8 ದಿನಕ್ಕೆ ಬರ್ತೀನಿ, 10 ದಿನಕ್ಕೆ ಬರ್ತೀನಿ, ನನಗೊಂದು ವಾರ ಕೇಳಬೇಡಿ ಅಂತ. ಅದೇ ಯಾವನಾದ್ರೂ ಬಡವ ಇಸ್ಪೆಟ್ಟು ಯಾವುದೋ ಆಟೋದಲ್ಲಿ ಸಿಕ್ಕಿದ್ರೆ ಅವತ್ತೇ ತಂದು ಲಾಕಪ್ಪಲ್ಲಿ ಹಾಕಿ ಅರೆಸ್ಟ್ ಮಾಡ್ತಾರೆ. ಯಾವುದಾದ್ರೂ ಬಡವ ತನ್ನ ಮನೆಯಲ್ಲಿ ಎಲ್ಲೋ ಸಣ್ಣ ಪುಟ್ಟ ಜಗಳ ಆದರೆ ಆತನನ್ನು ಹಿಡ್ಕೊಂಡು ಬರ್ತಾರೆ, ಕಳ್ಳನ್ನು ಹಿಡ್ಕೊಂಡು ಬಂದ ರೀತಿ. ಯಾಕೆ? ಈ ಪ್ರಭಾವಿಗಳ ವಿರುದ್ಧ ಏನಾಗ್ತಾ ಇದೆ ಇವರಿಗೆ? ಅವ್ರು ತಪ್ಪು ಮಾಡಿಲ್ವಾ? ತಪ್ಪಾಗಿಲ್ಲ ಅಂತ ಹೇಳಿ ತನಿಖೆ ಮಾಡಿ, ಆದ್ರೆ ಆಗಿದೆ ಅಂತ ಹೇಳಿ ಜನ ಅದನ್ನೇ ಕೇಳ್ತಾ ಇದ್ದಾರೆ. ನಿಮಗೆ ಸರ್ಕಾರಿ ಸಂಬಳವನ್ನ ಕೊಟ್ಟು ನಮ್ಮೆಲ್ಲರ ತೆರಿಗೆ ಹಣದಲ್ಲಿ ಮತ್ತು ಸರ್ಕಾರ ಸಾಲ ಮಾಡಿ ನಿಮಗೆಲ್ಲ ಸಂಬಳ ಯಾತಕ್ಕೆ ಕೊಡ್ತಾ ಇದೆ? ಕಾನೂನು ಸುವ್ಯವಸ್ಥೆ ಕಾಪಾಡಲು. ಏನೋ ಜನರಿಗೆ ಈಗ ಡೌಟ್ ಇದೆ, ಡೌಟನ್ನು ಸಾಲ್ವ್ ಮಾಡಿದ್ರೆ ಮುಗೀತಲ್ಲ. ಇಷ್ಟಕ್ಕೆ 6 ತಿಂಗಳು 7 ತಿಂಗಳು ಯಾವ ಸಮಯ ಬೇಕ್ರಿ? ಈಗಲಾದರೂ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದನ್ನು ತರ್ತಾ ಇದ್ದೀವಿ, ನೋಡೋಣ ಬಗೆಹರಿಯುತ್ತಾ ಅಥವಾ ಇದೇ ರೀತಿ ಮುಂದುವರಿಯುತ್ತಾ ಅನ್ನೋದು. ಮುಂದಿನ ಸುದ್ದಿ. ದೂರನ್ನು ಕೊಟ್ಟೆ, ಆ ದೂರಿಗೂ ಕೂಡ ಯಾವುದೇ ರೀತಿ ನನಗೇನಪ್ಪ ಉತ್ತರ ಬರಲಿಲ್ಲ. ಆದರೆ ನಾನು ಪದೇ ನಾನೇನಪ್ಪ DDPI ಆಗಲಿ ಅಥವಾ BO ಆಗಲಿ ಇವರಿಗೇನಪ್ಪ ಅಂದ್ರೆ ಸತತವಾಗಿ ನಾನೇನಪ್ಪ ಫಾಲೋಅಪ್ ಇದ್ದೀನಿ. ಮಾಡ್ತಾ ಇದ್ದಾಗೆ ಅವ್ರೇನಪ್ಪ ಅಂತಂದ್ರೆ ಹಾರೈಕೆಗಳ ಉತ್ತರಗಳು ಏನಪ್ಪ ಅಂತಂದ್ರೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ ಆ ಒಂದು ಸಂಸ್ಥೆಯ ವಿರುದ್ಧವಾಗಲಿ ಅಥವಾ BO ಅವರ ವಿರುದ್ಧವಾಗಲಿ ಅಥವಾ DDPI ಅವ್ರ ವಿರುದ್ಧ ಆಗಲಿ ಇವ್ರು ಯಾರ್ದು ವಿರುದ್ಧ ಏನಪ್ಪ ಅಂದ್ರೆ ಸರ್ಕಾರನೂ ಕೂಡ ಅಂತಂದ್ರೆ ಕ್ರಮ ಕೈಗೊಳ್ತಾ ಇಲ್ಲ. ಆದರೆ ಒಂದು ಹಾರೈಕೆ ಮಾತು ಏನು ಹೇಳ್ತಾರೆ ಅಂತಂದರೆ BO ಅವರು ನಾನೇನಪ್ಪ
ಅಂತಂದ್ರೆ ಆಲ್ರೆಡಿ ಮನ್ನೆಕೇಳಿ ಪೊಲೀಸ್ ಠಾಣೆಗೆ ಆ ಸಂಸ್ಥೆಯ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಲಿಕ್ಕೆ ಏನಪ್ಪ ಅಂತಂದ್ರೆ ನಾನು ದೂರನ್ನು ಕೊಟ್ಟಿದ್ದೆ ಅಂತೇಳಿ ಹುಮ್ನಾಬಾದ್ ಬಿ ಅವರು ಹೇಳ್ತಾರೆ. ಆದರೆ ಇಲ್ಲಿ ಮನ್ನೆಕೇಳಿ ಪೊಲೀಸ್ ಠಾಣೆಯಲ್ಲಿ ದೂರು ಬಂದಾಗ ಯಾಕೆ ಇಲ್ಲಿವರೆಗೆ ಏನಪ್ಪ ಅಂತಂದ್ರೆ FIR ಆಗಿಲ್ಲ ಆ ಸಂಸ್ಥೆ ವಿರುದ್ಧ ಅಂತಕ್ಕಂಥದ್ದೇ ಕೂಡ ಅದು ನಮಗೇನಪ್ಪ ಅಂದ್ರೆ ಒಂದು ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ಇಲ್ಲಿ ಕಲಿತಕ್ಕಂಥ ಮಕ್ಕಳ ಒಂದು ಬಹಳಷ್ಟು ಆ ಮಕ್ಕಳಿಗೇನಪ್ಪ ಅಂತಂದ್ರೆ ಅವರ ಶಿಕ್ಷಣ ಹಾಳಾಗ್ತದೆ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಾವು ಈ ಒಂದು ಮಾಧ್ಯಮದ ಮುಖಾಂತರ ಏನಪ್ಪ ಅಂದ್ರೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಈ ಒಂದು ವೇಳೆ ಈ ಕೂಡಲೇ ಆ ಸಂಸ್ಥೆಯ ವಿರುದ್ಧ ಮತ್ತು ಆ BO ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಒಂದು ವೇಳೆ ಆಗಲಿಲ್ಲ ಅಂತಂದರೆ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬೀದಿಗಿಳಿದೇನಪ್ಪ ಅಂದ್ರೆ ನಾನು ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನ್ನ ಹೆಸರು ಮಾರುತಿ ಬಿ ಕಂಟೆ ಅಂತ.